ಇವಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿದಿದೀವಿ. ಇನ್ನು ನಾವ್ ಯಾವ್ದು ಕಂಡುಹಿಡಿಬೇಕು? ವೈ ನ ಕಂಡುಹಿಡಿಬೇಕು. ಇದ್ರಲ್ಲಿ ಡೌಟ್ ಇದೆಯಾ ನಿಮ್ಗೆ? ನೋ ಮ್ಯಾಮ್. ಏನೋ ಡೌಟ್ ಇದ್ರೆ ಕೇಳಿ. 100 ಟೈಮ್ಸ್ ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ಆದ್ರೆ ನಿಮ್ಗೆ ಯಾರಿಗೂ ಆಸಕ್ತಿ ಒಬ್ರಿಗೂ ಇಲ್ಲ. ಮ್ಯಾಮ್ ಹಾ ಹೇಳಮ್ಮ. ನಂಗೆ ಫಸ್ಟ್ ಕ್ವಶನ್ ಅರ್ಥ ಆಗ್ಲಿಲ್ಲ. ಯಾವ್ದು? ಫಸ್ಟ್ ಕ್ವಶನ್ ಮ್ಯಾಮ್. ಎಕ್ಸ್ ಕ್ವಶನ್. ಎಸ್ ಮ್ಯಾಮ್. ಓಕೆ, ನಾನು ಪಾಠ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೆ? ಪಾಠ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಕೂತ್ಕೊಳ್ಳಿ. ನಾನು 20 ಸಲ ಇದು ಮಾಡ್ತೀನಿ ನಿಮ್ಗೆ ಅಲ್ವಾ? ಸ್ಟಾಫ್ ರೂಮ್ ಬಾ, ಕ್ಲಾಸ್ ಮುಗಿದ್ಮೇಲೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ. ಬಿ ನ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಫಾರ್ಮುಲಾ ಫಸ್ಟ್ ಅಪ್ಲೈ ಮಾಡಿ ಅಂಡ್ ದೆನ್ ಫಸ್ಟ್ ಎಕ್ಸ್ ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಹಂಗೆ ನೀವು ಬಿ ಗೆ ಅದನ್ನ ಅಪ್ಲೈ ಮಾಡ್ಬೇಕು ಫಾರ್ಮುಲಾಸು. ಓಕೆನಾ? ಎಸ್ ಮ್ಯಾಮ್. ಡೌಟ್ಸ್ ಇದೆಯಾ ಮ್ಯಾಮ್? ಬಿ ಇಂದ ಎಕ್ಸ್ ಹೆಂಗ್ ಕನ್ವರ್ಟ್ ಮಾಡೋದು? ನಾನು ಇವಾಗ ಎಕ್ಸ್ ನ ಹೆಂಗ್ ವ್ಯಾಲ್ಯೂ ಫೈಂಡ್ ಮಾಡಿದೀನಿ ಹಂಗೆ ನೀವು ಬಿ ನು ಕೂಡ ಫೈಂಡ್ ಔಟ್ ಮಾಡ್ಬೇಕು. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ನೀವು ಮಾತಾಡಿ ಅಲ್ಲಿ. ಅಂಡ್ ದೆನ್ ಇದು ಫೈಂಡ್ ಔಟ್ ಆಗಿದೆ. ಪ್ರಮೋದ್, ನಾನು ಕ್ಲಾಸ್ ಮಾಡ್ತಾ ಇರೋದು ಯಾರಿಗೆ? ಹಾ, ಕುಡಿ. ಏನ್ ಬರ್ತಿದ್ದೆ ನೋಡ್ತೀನಿ, ಕುಡಿ ಕೊಡು. ಎಷ್ಟು ಪೇಜ್ ಬರ್ಸ್ತಾ ಅವಾಗಿಂದ ನಾನು? ಮ್ಯಾಮ್ 4 pages ಮ್ಯಾಮ್. ಹಾ, ಎಷ್ಟು ಪೇಜ್ ಬರ್ತಿದ್ಯಾ? 2 pages ಬರ್ತಿದ್ಯಾ? ಏನೋ ಲಾಸ್ಟ್ ಪೇಜ್ ಬರೀತಿದ್ಯಲ್ಲ. ನೀನು ಡ್ರಾಯಿಂಗ್ ಕ್ಲಾಸ್ ಅನ್ಕೊಂಡಿದ್ಯೋ ಇದನ್ನ ಮ್ಯಾಥ್ಸ್ ಕ್ಲಾಸ್ ಅನ್ಕೊಂಡಿದ್ಯೋ ಪ್ರಮೋದ್? ನಿನಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಕ್ಲಾಸ್ಗೆ ಬರಬೇಡ. ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ನನಗೇನು ಯೂಸ್ ಇಲ್ಲ. ಇಲ್ಲಿ ಕೊಡೋ ಸಂಬಳದಲ್ಲಿ ನಾನು ಏನೂ ಸಾಕಾಗಲ್ಲ ನನಗೆ. ಇಷ್ಟ ಇದ್ರೆ ಓದ್ಬೋದು, ಕಷ್ಟ ಆದ್ರೆ ಎದ್ದು ಹೋಗ್ಬೋದು.